ನಾಡಿನೆಲ್ಲೆಡೆ ಇಂದು ಶ್ರದ್ಧಾ ಭಕ್ತಿಗಳಿಂದ ಚಂಪಾ ಷಷ್ಠಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಮೈಸೂರಿನ ಹೊರವಲಯದಲ್ಲಿರುವಂತಹ ಸಿದ್ಧಲಿಂಗಪುರದ ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿಯೂ ಕೂಡ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದ್ದು, ಮೈಸೂರು, ಮಂಡ್ಯ, ಚಾಮರಾಜನಗರ ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಂದು ಬೆಳಗಿನ ಜಾವದಿಂದಲೇ ಆಗಮಿಸಿ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಇನ್ನು ಈ ಒಂದು ದೇಗುಲಕ್ಕೆ, ಸುಬ್ರಹ್ಮಣ್ಯೇಶ್ವರ ದೇಗುಲಕ್ಕೆ ಸುಮಾರು 250 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ಈ ದೇಗುಲಕ್ಕೆ ಒಂದು ಮೈಸೂರಿನ ಆಳರಸರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ತಮ್ಮ ಪುತ್ರ ಒಂದು ಶ್ರೀಕಂಠದ ನರಸಿಂಹರಾಜ ಒಡೆಯರ್ ಅವರಿಗೆ ಅನಾರೋಗ್ಯವಾದಂಥ ಸಂದರ್ಭದಲ್ಲಿ ಈ ದೇವರಿಗೆ ಒಂದು ಹರಕೆಯನ್ನು ಮಾಡ್ಕೋತಾರೆ. ನನ್ನ ಪುತ್ರನಿಗೆ ಒಳಿತಾದರೆ ಒಂದು ಬೆಳ್ಳಿಯ ನಾಗಾಭರಣವನ್ನು ಕೊಡ್ತೀನಿ ಅನ್ನೋ ಒಂದು ಹರಕೆಯನ್ನು ಮಾಡ್ಕೊಂಡಿರ್ತಾರೆ. ಅದೇ ಒಂದು ಹಿನ್ನೆಲೆಯಲ್ಲಿ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರು ಗುಣಮುಖರಾದಂಥ ಸಂದರ್ಭದಲ್ಲಿ ಒಂದು ಬೆಳ್ಳಿಯ ನಾಗಾಭರಣವನ್ನು ಈ ದೇಗುಲಕ್ಕೆ ಒಂದು ಉಡುಗೊರೆಯನ್ನಾಗಿ ನೀಡಿದ್ದಾರೆ. ಈ ಒಂದು ಬೆಳ್ಳಿಯ ನಾಗಾಭರಣ ಯಾವಾಗಲೂ ಕೂಡ ಮೈಸೂರು ಅರಮನೆಯ ಸುಪರ್ದಿಯಲ್ಲಿರುತ್ತೆ, ರಾಜಮನೆತ ಸುಪರ್ದಿಯಲ್ಲಿರುತ್ತೆ. ಒಂದು ಷಷ್ಠಿಯ ದಿನದಂದು, ಅಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿವಸದಂದು ಇಲ್ಲಿ ಮೂಲ ದೇವರಿಗೆ ಒಂದು ಬೆಳ್ಳಿಯ ನಾಗಾಭರಣವನ್ನು ಒಂದು ಧರಿಸೋದು ಒಂದು ವಾಡಿಕೆ. ಒಂದು 7 ತಲೆಯ ಒಂದು ಸರ್ಪ ಜೊತೆಗೆ 14 ಕಣ್ಣುಗಳನ್ನು ಒಳಗೊಂಡಂತೆ ಒಂದು ಬೆಳ್ಳಿಯ ನಾಗಾಭರಣವನ್ನು ಮಾಡಿರೋದು ಕೂಡ ಅದರ ವಿಶೇಷ ಅಂತ ಹೇಳ್ಬೋದು. ಈ ಬೆಳ್ಳಿಯ ನಾಗಾಭರಣವನ್ನು ಒಂದು ಷಷ್ಠಿಯ ದಿವಸ ಮಾತ್ರ ಮೂಲ ದೇವರಿಗೆ, ಅಂದರೆ ದೇಗುಲದಲ್ಲಿರುವಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಮೂಲ ದೇವರಿಗೆ ಒಂದು ಧಾರಣೆಯನ್ನು ಮಾಡಲಾಗುತ್ತೆ. ಇನ್ನು ಬೆಳಗಿನ ಜಾವದಿಂದಲೇ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ವಿವಿಧ ಬಗೆಯ ಅಭಿಷೇಕಗಳನ್ನು ಕೂಡ ನೆರವೇರಿಸಲಾಗಿದೆ. ಭಕ್ತರು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಇನ್ನು ರಾತ್ರಿ 9:30ವರೆಗೂ ಕೂಡ ಒಂದು ದರ್ಶನಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾಯಿದ್ರು ಕೂಡ ಭಕ್ತರ ಸಂಖ್ಯೆ ಹೆಚ್ಚಾದರೆ ಭಕ್ತರು ಎಲ್ಲಿವರೆಗೂ ಬರ್ತಾರೋ ಆ ಒಂದು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ, ಅಲ್ಲಿಯವರೆಗೂ ಕೂಡ ಒಂದು ದೇವರ ದರ್ಶನಕ್ಕೆ ಅನುವನ್ನು ಮಾಡಿಕೊಡ್ತೀನಿ ಅಂತ ಒಂದು ದೇಗುಲದ ಅರ್ಚಕರಾಗಿರುವಂಥ ಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಒಂದು ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಲ್ಲಿ ಒಂದು ಪ್ರಮುಖ ದೇಗುಲವಾಗಿರುವಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಇಂದು ಚಂಪಾಷಷ್ಠಿಯ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದು, ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ನಾಡಿನ ಮೂಲೆಗಳಿಂದ ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಏಕೆಂದರೆ ಕಳೆದ 4 ವರ್ಷಗಳಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು, ಅಂದರೆ ಸಾರ್ವಜನಿಕರಿಗೆ ಮೂಲ ದೇವರ ದರ್ಶನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಷಷ್ಠಿಯ ದಿನದಂದು. ಏಕೆಂದರೆ 2 ವರ್ಷಗಳ ಕಾಲ ಕೊರೋನಾ ಹಿನ್ನೆಲೆಯಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಸಿಗದೆ ಹೋದರೆ ಇನ್ನು ಕಳೆದ 2 ವರ್ಷಗಳಿಂದ ಒಂದು ದೇಗುಲದ ಜೀರ್ಣೋದ್ಧಾರ ನಡೀತಾ ಇತ್ತು. ತಮಿಳುನಾಡು ಮೂಲದ ಉದ್ಯಮಿಯೊಬ್ಬರು ತಮಗೆ ಈ ದೇಗುಲದಲ್ಲಿ ಹರಕೆ ಮಾಡಿಕೊಂಡ ನಂತರ ಒಳಿತಾದ ಕಾರಣದಿಂದಾಗಿ ಇಡೀ ದೇಗುಲವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಒಪ್ಕೊಂಡಿದ್ರು. ಅದೇ ಒಂದು ಹಿನ್ನೆಲೆಯಲ್ಲಿ ಕಳೆದ 2 ವರ್ಷ ದೇಗುಲದ ಜೀರ್ಣೋದ್ಧಾರ ಸೇರಿದಂತೆ ಒಟ್ಟು 4 ವರ್ಷಗಳಿಂದ ಈ ದೇಗುಲದಲ್ಲಿ ಮೂಲ ದೇವರ ದರ್ಶನವನ್ನು ಪಡೆಯೋದಕ್ಕೆ ಭಕ್ತರಿಗೆ ಸಾಧ್ಯವಾಗಲಿಲ್ಲ. 4 ವರ್ಷಗಳ ಬಳಿಕ ಈಗ 5ನೇ ವರ್ಷ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಒಂದು ಮೂಲ ದೇವರ ದರ್ಶನಕ್ಕೆ ಷಷ್ಠಿಯ ದಿನ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗಿದ್ದು, ಇಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಈಗ ಒಂದು ನೆರೆದಿದ್ದು ಒಂದು ರೀತಿಯ ಜಾತ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಲ್ಲಿ ಒಂದು ಪ್ರಮುಖ ದೇಗುಲವಾಗಿರುವಂಥ ಮೈಸೂರು ರಾಜಮನೆತನಕ್ಕೆ ನಂಟನ್ನು ಹೊಂದಿರುವಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲದಲ್ಲಿ ಷಷ್ಠಿಯ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮುಖಾಂತರ ಲೋಕಕ್ಕೆ ಕಲ್ಯಾಣವಾಗಲಿ ಅನ್ನೋಂಥ ಒಂದು ಪ್ರಾರ್ಥನೆಯನ್ನು ಕೂಡ ಅರ್ಚಕರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.